ಎಲ್ರಿಗೂ ನಮಸ್ಕಾರ. ಇದು ನನ್ನ ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಯಾವ ಕಾನ್ಸೆಪ್ಟ್ ತಿಳ್ಕೊಳ್ಳೋಣಪ್ಪ ಅಂದ್ರೆ ಭಿನ್ನ ರಾಶಿ. ಭಿನ್ನ ರಾಶಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರ ಅಂದ್ರೆ ಫ್ರಾಕ್ಷನ್ ಅಂತಾರ. ಇದನ್ನ ಯಾವ ರೀತಿ ಸೂಚಿಸ್ತಾರಂದ್ರ ಎ ಬೈ ಬಿ, ಅಥವಾ ಇದನ್ನ ಅಂಕಿ ಸಂಖ್ಯೆಯಲ್ಲಿ ಬರ್ಕೊಳ್ಳೋದಾದ್ರೆ 1/2. ಇದು ಯಾವ್ದು ಬೇಕಾದ ಸಂಖ್ಯೆ ಆಗಿರ್ಬೋದು, ಅಥವಾ 4/5. ಈಗ ನಾವು ಸದ್ಯ ಮಟ್ಟಿಗೆ ಇದನ್ನ ಅಲ್ಫಾಬೆಟ್ ಅಲ್ಲಿ ತಗೊಳ್ಳೋಣಂತ ಎ ಬೈ ಬಿ. ಸೊ ಏನಪ್ಪಾ ಇದು, ಈ ಮೇಲ್ಗಡೆ ಬರುತ್ತಲ್ಲ ಇದಕ್ಕ ಅಂಶ ಅಂತ ಕರೀತಾರ, ಕೆಳಗಡೆ ಬರುತ್ತಲ್ಲ ಇದಕ್ಕ ಛೇದ ಅಂತ ಕರೀತಾರ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಇದಕ್ಕ ನ್ಯೂಮರೇಟರ್ ಅಂತಾರ, ಛೇದಕ್ಕ ಡಿನಾಮಿನೇಟರ್ ಅಂತಾರ. ಈ ರೀತಿ ಬರುತ್ತಿದ್ದು. ಈ ರೀತಿ ಬಂದಾಗ ಇದರಲ್ಲಿ ನಾನು ನಿಮಗೆ ಮುಂಚೆನೆ ಒಂದು ಟ್ರಿಕ್ ಹೇಳ್ಬಿಡ್ತೇನೆ. ಆ ಟ್ರಿಕ್ ಅನ್ನ ನಿಮಗೆ ಮುಂದೆ ಯಾವಾಗ ಯೂಸ್ ಆಗ್ತೈತಿ ಅನ್ನೋದನ್ನ ನಾನು ಹಿಂಗೆ ಹೇಳ್ಬಿಡ್ತೇನೆ. ಈಗ ನೋಡ್ರಿ, 1/2 ಬಂದೈತಿ ಅಥವಾ 4/5 ಬಂದೈತಿ. ಇವೆರಡು ಒಂದ ಮಗ್ಗೆಯಲ್ಲಿ ಹೋಗೋದಿಲ್ಲ, ಹೌದಾ? ಇವೆರಡು ಒಂದ ಮಗ್ಗೆಯಲ್ಲಿ ಬರೋದಿಲ್ಲ. ಸೊ ಯಾವ್ದಾದ್ರೂ ಭಿನ್ನ ರಾಶಿಯ ಲೆಕ್ಕ ಕೊಟ್ಟಾಗ ಈ ತರ ಆನ್ಸರ್ ಬಂದ್ರೆ, ಇವೆರಡೂ ಸೇಮ್ ಯಾವ್ದು ಮಗ್ಗಿಯಲ್ಲಿ ಬರೋದಿಲ್ಲ, ಕಾಮನ್ ಬರಲಿಲ್ಲ ಅಂದ್ರೆ ಅದರ ಆನ್ಸರ್ ಅಲ್ಲಿಗೆ ಸೀಮಿತ ಆಗ್ಬಿಟ್ಟಿದೆ. ಆಸ್ ಇಟ್ ಇಸ್ 1/2 ಆಗಿರ್ಬೋದು ಅಥವಾ 4/5 ಆಗಿರ್ಬೋದು. ಅಕಸ್ಮಾತ್ ಅವು ಎರಡೂ ಸಂಖ್ಯೆಗಳು ಯಾವ್ದಾದ್ರು ಮಗ್ಗೆಯಲ್ಲಿ ಹೋಗ್ತಾವ ಅನ್ಕೊಂಡಿದ್ರ, ಅಕಸ್ಮಾತ್ ಈಗ ನೋಡ್ರಿ, ನಾನು ನಿಮ್ಗೆ ಯಾವ ರೀತಿ ಕೊಡ್ತೇನೆ ಅಂದ್ರೆ 3/6 ಕೊಡ್ತೇನೆ. 3/6, ಈ 3 ಮತ್ತು 6 ಎರಡೂ ಒಂದೇ ರೀತಿಯ ಮಗ್ಗೆಯಲ್ಲಿ ಹೋಗ್ತಾವ, ಅಥವಾ ಇದನ್ನ 6/3 ಅಂತ ತಗೋರಿ, ಬೇಕಾದ ರೀತಿ ತಗೋರಿ. ಇವೆರಡೂ ಸಂಖ್ಯೆಗಳು ಒಂದೇ ರೀತಿಯ ಮಗ್ಗೆಯಲ್ಲಿ ಹೋಗ್ತಾ ಇದ್ರ ಅದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗ್ತದೆ, ಅಂದ್ರೆ ಸರಳ ರೂಪಕ್ಕೆ ತರಬೇಕಾಗ್ತದೆ. ಈಗ ನೋಡ್ರಿ, 3 ಮತ್ತು 6 ಒಂದೇ ಮಗ್ಗೆಯಲ್ಲಿ ಹೋಗ್ತಾವ. ಸೊ ಇದನ್ನ ಕಡ್ತಾ ಹೊಡೋದು, ಇದು 3 ಎಷ್ಟು ಒಂದ್ಲೆ 3 1s 3, ಹೌದಾ? 3 1 3, ಇದು 3 2 6, ಹೌದಾ? ಸೊ ಇದ್ರ ಆನ್ಸರ್ ಏನ್ ಬಂತಂದ್ರೆ 1/2 ಬಂತ. ಆಸ್ ಇಟ್ ಇಸ್ ಅದನ್ನ ಇದನ್ನ ತಗೊಂಡು ನೆನ್ಪಿಟ್ಕೊಳ್ಳಿ, 3 1 3, 3 2 6, ಇದನ್ನ 2/1 ಅಂತ ಬರ್ಕೋಬಹುದು, ಹೌದಾ? ಈಗ ಅಕಸ್ಮಾತ್ ನಿಮಗೆ ಯಾವ್ದಾದ್ರೂ ಒಂದು ಸಣ್ಣ ನಂಬರ್ ಕೊಟ್ಟರು ಅಂತ ತಗೋರಿ, ಆಸ್ ಇಟ್ ಇಸ್ 9 ಅಂತ ತಗೋರಿ. ಇದನ್ನ ಭಿನ್ನ ರಾಶಿ ರೂಪಕ್ಕ ಪರಿವರ್ತನೆ ಮಾಡ್ರಿ ಅಂದ್ರು. ಯಾವ ರೀತಿ ಪರಿವರ್ತನೆ ಮಾಡುದು? ಏನಿಲ್ಲ, ಸಿಂಪಲ್. 9 ಅನ್ನ ಮ್ಯಾಲ್ ಬರ್ಕೋರಿ, ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 1 ಬರ್ಕೊಂಡು, ಇಷ್ಟೇ. ಸಿಂಪ್ಲಿಫಿಕೇಶನ್ ಅನ್ನು ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ಸಿಂಪ್ಲಿಫಿಕೇಶನ್, ಈಗ ಎಕ್ಸಾಂಪಲ್ ನಿಮಗ ಯಾವ್ದಾದ್ರು ಇದೇ ಆನ್ಸರ್ ಬರುವಂತ ಲೆಕ್ಕ ಬಂದಿರುತ್ತೆ ಅಂತ ಇಟ್ಕೋರಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮಗ ಈ ಆನ್ಸರ್ ಬದಲಿಗೆ ನಿಮಗ ಈ ಆನ್ಸರ್ ಇತ್ತ ಅಂತ ಇಟ್ಕೋರಿ. ನಿಮಗ್ ನೋಡಿದ್ರೆ ಈ ಆನ್ಸರ್ ಬಂದೈತಿ, ಬಟ್ ಆಪ್ಷನ್ ಅಲ್ಲಿ ಇದಿಲ್ಲ, ಸೊ ಇದೈತಿ. ಸೊ ನೀವ್ ಇದೇನ್ ಮಾಡ್ಬೇಕಂದ್ರೆ, ಎರಡೂ ಸಂಖ್ಯೆಗಳು ಒಂದೇ ರೀತಿಯ ಮಗ್ಗೆಯಲ್ಲಿ ಹೋಗ್ತಾವ ಅನ್ನೋದನ್ನ ತಗೊಂಡು ಅದನ್ನ ಕಡ್ತಾ ಹೊಡ್ಕೊಂಡು ಇದಕ್ಕೆ ಕಡ್ತಾ ಹೊಡಿಯೋದಂತಾರ, ನೆನ್ಪಿಟ್ಕೋರಿ. ಸೊ ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಇದು ಬರುತ್ತೆ. ಸೊ ಇದು ಆಪ್ಷನ್ ಅಲ್ಲಿ ಐತಿ, ಸೊ ಇದು ಕರೆಕ್ಟ್ ಉತ್ತರ ಆಗುತ್ತೆ. ಇನ್ನು ನಿಮಗೆ ಇದು ಯಾವುದೇ ಸಂಖ್ಯೆ ಕೊಟ್ಟಿರ್ಬೋದು, -18 ಆದ್ರೂ ಕೊಡ್ಬೋದು, ಅಥವಾ 3 ಆದ್ರೂ ಕೊಡ್ಬೋದು. ಈಗ -18 ಬಂತಂದ್ರೆ ಏನ್ ಬರುತ್ತಪ್ಪ ಅಂದ್ರೆ -18/1. 3 ಬಂತಪ್ಪ ಅಂದ್ರೆ 3/1. ಇವೆರಡು ಟ್ರಿಕ್ ಅನ್ನ ನೆನ್ಪಿಟ್ಕೋರಿ. ಒಂದು ಸಿಂಪ್ಲಿಫಿಕೇಶನ್ ಅನ್ನ ನೀವು ಅದು ಏನಾದ್ರೂ ಸಿಂಪ್ಲಿಫಿಕೇಶನ್ ಆಗೋ ಚಾನ್ಸಸ್ ಐತೆ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಲೇಬೇಕಾಗ್ತದೆ. ಅಂಡ್ ನಿಮಗೆ ಓನ್ಲಿ ಸಂಖ್ಯೆ ಅಷ್ಟೇ ಕೊಟ್ಟು ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ರಿ ಅಂದ್ರ ಇದನ್ನ ನಾವು 9/1 ಅಂತ ಬರ್ಕೋಬೇಕಾಗ್ತದೆ. ಕೆಳಗಡೆ ಛೇದದಲ್ಲಿ 1 ಹಚ್ಕೋಬೇಕಾಗ್ತೈತಿ. ಇದ್ರ ಮೇಲೆ ನಾನು ನಿಮ್ಗೆ ಒಂದೆರಡು ಲೆಕ್ಕ ಮಾಡಿಸ್ತೀನಿ, ನಿಮ್ಗೆ ಅರ್ಥ ಆಗ್ತೈತಿ. ಬರಿ ಹೆಂಗ ಇದನ್ನ ನಾನು ಅಳ್ಕಿಸ್ತೇನೆ. ಅಕಸ್ಮಾತ್ ಇದನ್ನ ಬರ್ಕೋರಿ ನೀವು, ಇದು ನಿಮಗೆ ಹೆಲ್ಪ್ ಆಗ್ತದೆ. ಇದನ್ನ ಬರೆದಿಟ್ಕೋರಿ, ನಾನು ಇದನ್ನೆಲ್ಲ ರಬ್ ಮಾಡ್ತೀನಿ. ವಿಡಿಯೋ ಕೇಳ್ತಾ ಇರೋ ಎಷ್ಟೋ ಜನಕ್ಕೆ ಇದು ಈಸಿ ಅನ್ಸುತ್ತ, ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ. ನಂದು ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಯಾರ್ಯಾರು 0 ಲೆವೆಲ್ ಇಂತ್ರ ಇರ್ತಾರ, ಅವ್ರಿಗೇನು ಮ್ಯಾಥ್ಸ್ ಅಲ್ಲಿ ಏನು ಗೊತ್ತಿಲ್ಲ ಅಂತವ್ರನ್ನ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದು. ಸೊ ಅವರು ಪರ್ಫೆಕ್ಟ್ ಆಗಿ ರೆಡಿ ಆಗ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ. ಈಗ ಎಷ್ಟೋ ಜನಕ್ಕೆ ಈಸಿ ಅನ್ಸಿದ್ರೆ ಆದ್ರೂ ಕೇಳ್ರಿ, ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬಂದ್ರು ಬರುತ್ತಾ. ಸೊ ಒಂದ್ ಲೆಕ್ಕ ಬಗೆಹರಿಸೋಣ ಅಂತ. 1/2 ಪ್ಲಸ್
3/4 ಈ ರೀತಿ ಬಂತಪ್ಪ. ಏನ್ ಮಾಡದ ಸರ್, ನಮಗಿದ ಲೆಕ್ಕ ಬರಂಗಿಲ್ಲ, ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇವೆರಡು ಛೇದದಲ್ಲಿ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಏನ್ ಇರ್ತಾವಲ್ಲ, ಇವೆರಡು ದುರ್ದು ಲಸ ತಕ್ಕೋಬೇಕು. ಹೆಂಗ್ ಸರ್ ಲಸ ತೆಗಿಯೋದು? ಏನಿದು ಲಸ ಅಂದ್ರ? ಲಸ ಅಂದ್ರ ಇವ್ ಎರಡೂ ಸಂಖ್ಯೆಗಳು, ಇವೆರಡು ಏನು ಸಂಖ್ಯೆ ಇರ್ತಾವಲ್ಲ, ಇವೆರಡು ಸಂಖ್ಯೆಗಳು ಒಂದು ಕಾಮನ್ ಮಗ್ಗಿಯಲ್ಲಿ ಮೀಟಪ್ ಆಗ್ತಾವ. ಅದ್ ಯಾವ್ದ್ ಮಗ್ಗಿಪ್ಪ ಅಂದ್ರೆ, ಈಗ ನೋಡ್ರಿ, 4ರ ಮಗ್ಗಿಯಲ್ಲಿ 2 ಇಲ್ಲ, ಬಟ್ 2ರ ಮಗ್ಗಿಯಲ್ಲಿ 4 ಐತಿ. ಸೊ 4ರ ಮಗ್ಗಿಯಲ್ಲೂ 4 ಐತಿ, ಯಾಕಂದ್ರೆ 4 ಒಂದ್ಲೆ 4 ಅಂಡ್ 2ರ ಮಗ್ಗಿಯಲ್ಲೂ 4 ಐತಿ, ಎರಡಲ್ಲೇ 4. ಸೊ ಇದ್ರ ಲಸ 4 ಆಕೈತಿ. ಸಣ್ಣ ಸಂಖ್ಯೆ ಇದ್ವು, ಈಸಿಯಾಗಿ ಗೊತ್ತಾಯ್ತು. ಅಕಸ್ಮಾತ್ ಸಣ್ಣ ಸಂಖ್ಯೆ ಇಲ್ಲಪ್ಪ, ದೊಡ್ಡ ದೊಡ್ಡ ಸಂಖ್ಯೆಗಳದಾವು, ಲಸ ತೆಗಿಯಾಕ ಒಂದು ಟ್ರಿಕ್ ಹೇಳ್ತೀನಿ ನೋಡ್ರಿ ನಿಮ್ಗೆ. ಟ್ರಿಕ್ ಅಂದ್ರೆ ಲಸಾನ ಹಂಗೆ ತೆಗೀರಿ. ಇವ್ ಎರಡು ಡಿನಾಮಿನೇಟರ್ ಅಲ್ಲಿ ಏನದಾವಲ್ಲ ಅವ್ನ್ ಬರ್ಕೋರಿ ಫಸ್ಟ್. 2, 4. ಹೌದಾ? ಈ ರೀತಿ ಬರ್ಕೊಂಡ್ರ ಇವೆರಡು ಒಂದು ಕಾಮನ್ ಮಗ್ಗಿಯಲ್ಲಿ ಹೋಗ್ತಾವ. ಅದು ಯಾವ್ದಪ್ಪ ಅಂದ್ರೆ 2. 2ರ ಮಗ್ಗಿಯಲ್ಲಿ ಹೋಗ್ತಾವ. 2 ಎಷ್ಟಲೇ 2 ಒಂದಲೇ 2. ಹೌದಾ? 2 ಎರಡಲೇ 4. ಇಷ್ಟು ಬಂತಾ? ಸೊ ಈಗ ಇದು 2 ಐತಲ್ಲ, ಇದು 1 ಬಂತಲ್ಲ, ಇದನ್ನ ಬಿಟ್ಬಿಡ್ರಿ ಇಲ್ಲಿಗೆ. ಇದನ್ನ ನೀವು ಮತ್ತೆ ಇನ್ನೊಂದು ಲೈನ್ ಹಾಕಿ ಇದನ್ನ ಆಸ್ ಇಟ್ ಈಸ್ ಹೆಂಗೈತಿ ಹಂಗೆ ಇಳಿಸ್ಕೋರಿ. ಅಂಡ್ ಇದು 2ರ ಮಗ್ಗಿಯಲ್ಲಿ ಹೋಗುತ್ತಾ? ಸಿ, ಮತ್ತೆ 2ಅನ್ನ ಬರ್ಕೋರಿ. 2 ಒಂದ್ಲೇ 2. ಇದು 1ಅನ್ನ ಆಸ್ ಇಟ್ ಈಸ್ ಇಳಿಸ್ಕೋರಿ, 2 ಒಂದ್ಲೇ 2 ಅಂತ ಹಾಕೋರಿ. ಸೊ ಈ ಕಡೆ ಏನ್ ಬರ್ತಾವಲ್ಲ ಇವುಗಳನ್ನ ಇಂಟು ಮಾಡ್ಕೋರಿ. 2 ಇಂಟು 2 ಇಸ್ ಈಕ್ವಲ್ ಟು 4. ಹೌದಾ? ಸೊ ನಮಗ್ ಲಸ ಸಿಕ್ತಾ? ಇದು ಒಂದೇ ಅಲ್ಲ, ಬೇಕಾದಂತ ಕೆಳಗಡೆ ಸಂಖ್ಯೆಗಳು ಬೇಕಾದ್ ಬರ್ಲಿ, ಅವು ಎರಡೂನು ಈ ರೀತಿ ಅವು ಎಷ್ಟೇ ಬಂದ್ರು ಅವನು ಬರ್ಕೋರಿ, ಆಸ್ ಇಟ್ ಈಸ್ ಈ ತರ ಲಸ ತಕ್ಕೋರಿ. ಅಕಸ್ಮಾತ್ ನಿಮಗ್ ಲಸ ಸರ್ ಈಗೇನೋ ಸಣ್ಣ ಸಣ್ಣ ಲೆಕ್ಕ ಅದಾವ, ಈಸಿಯಾಗಿ ಗೊತ್ತಾಗ್ತದೆ. ನಾನ್ ನಿಮ್ಗೆ ಇದ್ರ ಮೇಲೆ ಒಂದು ಸಪ್ರೇಟ್ ಚಾಪ್ಟರ್ ಮಾಡ್ತೇನಂತ. ಆಮೇಲೆ SSC GD ಆಗಿರ್ಬೋದು, RPF ಆಗಿರ್ಬೋದು, ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಲಸ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ರು ನೀವು ಪರ್ಫೆಕ್ಟ್ ಆಗಿ ರೆಡಿ ಆಗ್ಬೇಕು. ಆ ರೀತಿ ನಾನು ಫುಲ್ ಒಂದು ಚಾಪ್ಟರ್ ಅನ್ನ ಮಾಡ್ತೇನಂತ ಅದ್ರ ಬಗ್ಗೆ. ಸೊ ಈ ರೀತಿ ಬಂತ. ಸೊ ನಮಗ್ ಲಸ ಏನ್ ಸಿಕ್ತಪ್ಪ? 4 ಸಿಕ್ತು. ಹೌದಾ? ಈಗ ಮೇಲ್ಗಡೆ ಸಂಖ್ಯೆಗಳನ್ನ ಏನ್ ಮಾಡೋದು ಸರ್? ಅಂಶದಲ್ಲಿ ಬರುವಂತ ಸಂಖ್ಯೆಗಳನ್ನ ಏನ್ ಮಾಡೋದು? ಈಗ ನಾ ಹೇಳ್ತೇನೆ ನೋಡ್ರಿ. ಈ ಲಸಾಕ ಇದು ಎಷ್ಟರಲ್ಲೇ ಭಾಗ ಆಗೈತೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. 2 ಎಷ್ಟಲೇ 4? 2 ಎರಡಲೇ 4. ಹೌದಾ? 4 ಎಷ್ಟಲೇ 4? 4 ಒಂದ್ಲೇ 4. ಅದು ಎಷ್ಟರಲ್ಲೇ ಭಾಗ ಹೋಗುತ್ತಲ್ಲ ಇಲ್ಲಿಗೆ ಬರಾಕ, ಅದನ್ನ ಈ ಸಂಖ್ಯೆಯಿಂದ ಗುಣಿಸ್ಕೋರಿ. ಈಗ ನೋಡ್ರಿ, 2 ಎಷ್ಟಲೇ 4? 2 ಎರಡಲೇ 4. ಹೌದಾ? 4 ಎಷ್ಟಲೇ 4? 4 ಒಂದ್ಲೇ 4. ಹೌದಾ? ಈಗ ನಾವು ಏನ್ ಬರ್ಕೊಂಡೇವಲ್ಲ, ಇವು ಅಂಶಗಳಲ್ಲಿರೋದನ್ನ ಅದನ್ನ ಗುಣಾಕಾರ ಮಾಡ್ಬಿಡ್ರಿ. 1 ಎರಡಲೇ 2, ಚಿಹ್ನೆ ಯಾವ್ದೈತಿ ಇಲ್ಲಿ? ಪ್ಲಸ್ ಐತಿ. 3 ಒಂದ್ಲೇ 3. ಹೌದಾ? ಈಗ ನಮಗ್ ಆನ್ಸರ್ ಸಿಗ್ತೈತಿ ನೋಡ್ರಿ, 5/4. ಇದೇ ನಾನು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು ಹೇಳಿದ್ದೆ. ಬಟ್ ಇಲ್ಲಿ 5 ಮತ್ತು 4 ಯಾವುದೇ ಕಾಮನ್ ಮಗ್ಗಿಯಲ್ಲಿ ಹೋಗಲ್ಲ. ಸೊ ಇದನ್ನ ಆಸ್ ಇಟ್ ಈಸ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 5/4. ಇಷ್ಟ. ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಬಿಡಿಸ್ತೇನೆ, ಅದನ್ನೊಂದು ನೋಡ್ಕೋರಿ. ಈ ರೀತಿ ಬಂದತಿ. ಈ ರೀತಿ ಬಂದಾಗ ಏನ್ ಮಾಡ್ಬೇಕಪ್ಪ ಸರ್? ಏನ್ ಮಾಡ್ಬೇಕು ಗೊತ್ತಾಗತ್ತಿಲ್ರಿ. ಈಸಿ. 5 ಮತ್ತು 4ರ ಇಲ್ಲಿ ಮೈನಸ್ ಚಿಹ್ನೆ ಬಂದೈತಿ, ಇದನ್ನೊಂದು ನೆನಪಿಟ್ಕೋರಿ. 5 ಮತ್ತು 4ರ ಲಸ ತಕ್ಕೋರಿ. 5 ಮತ್ತೆ 4. ಇವೆರಡು ಯಾವ್ದಾದ್ರು ಕಾಮನ್ ಮಗ್ಗಿಯೊಳಗೆ ಹೋಗ್ತಾವ? ಇಲ್ಲ, ಹೋಗಲ್ಲ. ಬಟ್ ನೀವು ಸಣ್ಣ ಸಂಖ್ಯೆಯಿಂದ ತಗೊಂಡ್ರ ನಿಮಗ ಇನ್ನೂ ಚಲೋ. ಅಕಸ್ಮಾತ್ ನೀವು ಪರ್ಫೆಕ್ಟ್ ಅದೇ ರೀಪ ಅಂದ್ರೆ ದೊಡ್ಡ ಸಂಖ್ಯೆಯನ್ನ ನೀವು ತಗೋಬಹುದು. ಸೊ ನಾನು ಸಣ್ಣ ಸಂಖ್ಯೆಯಿಂದ ಬರ್ತೇನಂತ. 2 ತಗೋತೆ ಸ್ಟಾರ್ಟಿಂಗ್. 2ರ ಮಗ್ಗಿಯಲ್ಲಿ 5 ಐತ್ಯಾ? ಇಲ್ಲ. ಸೊ 5ಅನ್ನ ಆಸ್ ಇಟ್ ಈಸ್ ಹಂಗೆ ಇಟ್ಕೊಂತೇನೆ. 2ರ ಮಗ್ಗಿಯಲ್ಲಿ 4 ಐತಿ? ಹಾ, 4 ಐತಿ. 2 ಎರಡಲೇ 4. ಮತ್ತೆ ಅಗೇನ್ ನಾ 2 ತಗೊಂತೀನಿ. 2ರ ಮಗ್ಗಿಯಲ್ಲಿ 2 ಇದೆಯಾ? ಹಾ, ಹೌದು. 2 ಒಂದ್ಲೇ 2. 5ಅನ್ನ ಆಸ್ ಇಟ್ ಈಸ್ ತಗೊಂತೇನೆ. ಸೊ ಮತ್ತೆ ಬರೋಣ ಅಂತ.
ಈಗ ಎರಡರ ಮಗ್ಗೆಯಲ್ಲೂ 5 ಇಲ್ಲ, 3 ಮಗ್ಗೆಯಲ್ಲೂ 5 ಇಲ್ಲ, 4 ಮಗ್ಗೆಯಲ್ಲೂ 5 ಇಲ್ಲ. ಸೊ ಡೈರೆಕ್ಟ್ 5 ಮಗ್ಗಿಯನ್ನ ತಗೊಂತೇನೆ ನಾನು. 5 ಒಂದಲೇ 5 ಒಂದನ್ನ ಆಸ್ ಇಟ್ ಇಸ್ ಸಿಂಪಲ್ ಆಗಿ. ಸೊ ನಮಗೆ ಲಾಸ್ಟ್ ಅಲ್ಲಿ ಒಂದ್ ಬಂತ. ಇಲ್ಲಿ ನಾವು ಯಾವತ್ತು ಒಂದನ್ನ ತಗೋಬಾರ್ದು, ಒಂದನ್ನ ತಗೊಳಕ್ ಪಾಸಿಬಲ್ ಇಲ್ಲ. ಸೊ ಇಲ್ಲಿ ನಮಗ್ 3 ಸಂಖ್ಯೆ ಬಂದವ, 3 ಇಂಟು ಮಾಡ್ಕೊರಿ. ಏನೇನಪ್ಪ, 2 ಇಂಟು 2 ಇಂಟು 5. 2 ಇಂಟು 2 ಎಷ್ಟಾಗ್ತತಿ, 4. 4 ಇಂಟು 5 ಎಷ್ಟಾಗ್ತತಿ, 20. ಸೊ ನಮಗ್ ಲಸ ಏನ್ ಸಿಕ್ತು, ಲಸ ನಮಗ 20 ಸಿಕ್ತು. ಈಗ 5 ಎಷ್ಟಲೇ 20, 5 4ಲೇ 20. ಹೌದಾ? 4 ಎಷ್ಟಲೇ 20, 4 5ಲೇ 20. ಈಸಿ ಸಿಕ್ತಾ ಲೆಕ್ಕ? ಈಗ ಬಗೆಹರಿಸ್ಕೊರಿ. 3 4ಲೇ ಎಷ್ಟು, 12. ಈಗ ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಹಚ್ಚನಂತ. 6 5ಲೇ ಎಷ್ಟು, 30. ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣಂತ. ಇಲ್ಲಿ ನೋಡ್ಕೋರಿ, ಇಲ್ಲಿ ಎಕ್ಸಾಕ್ಟ್ಲಿ ನೆನಪಿಟ್ಕೋರಿ, ಇಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದಾಗ ಇದನ್ನ ಪೂರ್ತಿ ಸಾಲ್ವ್ ಮಾಡ್ಕೊಳ್ಳಾರ್ದ ಸಿಂಪ್ಲಿಫಿಕೇಶನ್ ಮಾಡಕ್ ಹೋಗ್ಬೇಡ್ರಿ. ಅಕಸ್ಮಾತ್ ಇಲ್ಲೇ ಇಂಟು ಇತ್ತಪ್ಪ, ಇದ್ರ ಚಿಹ್ನೆ ಬದಲಿ ನಿಮ್ಗೆ ಇಲ್ಲಿ ಗುಣಾಕಾರ ಚಿಹ್ನೆ ಐತಿ ಅಂದಾಗ ಡೈರೆಕ್ಟ್ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಇಲ್ಲಪ್ಪ ಪ್ಲಸ್ ಅಥವಾ ಮೈನಸ್ ಐತಿ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಡ್ರಿ. ಸೊ ಫಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಂಡು ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಈಗ ನೋಡ್ರಿ, 12ರಲ್ಲಿ 30 ಹೋದ್ರೆ ಹೆಂಗ? ಸೊ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಗ ಸಣ್ಣ ಸಂಖ್ಯೆಯನ್ನ ಕಳೆದು ರೂಢಿ ಐತಿ, 18. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನ ಕಳೆದು ರೂಢಿ ಇಲ್ಲ. ಇದನ್ನ ನಾನು ಆಲ್ರೆಡಿ 1ನೇ ವಿಡಿಯೋದಲ್ಲಿ ಯಾವ ರೀತಿ ಕಳಿಬೇಕು ಅಂತ ಹೇಳಿದ್ದೇನೆ, ಅದನ್ನ ನಾನೀಗ ಅಪ್ಲೈ ಮಾಡ್ತೀನಿ. ಸೊ ನೀವು ಏನ್ ಮಾಡ್ರಿ ಅಂದ್ರೆ, ದೊಡ್ಡ ಸಂಖ್ಯೆನೇ ಮ್ಯಾಲ್ ಬರ್ಕೊಂಡು ಸಣ್ಣ ಸಂಖ್ಯೆಯನ್ನ ಕೆಳಗ್ ಬರ್ಕೋರಿ. ಏನಪ್ಪಾ, 30ರಲ್ಲಿ 12 ಹೋದ್ರೆ 18, ಬಂದಿರೋ ಉತ್ತರಕ್ಕೆ ಮೈನಸ್ ಹಚ್ಚಿಬಿಡ್ರಿ. ಇದೇ ಮೇನ್ ಕ್ವಶನ್ ಆನ್ಸರ್ ಆಗ್ತದೆ. ಅರ್ಥ ಆಯ್ತಾ? ಸೊ ಈಗ ನಮ್ಗ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, 12ರಲ್ಲಿ 30 ಕಳಿಯಾಕ್ ಬರಲ್ಲ. ಹೌದಾ? ಸೊ ನಾವೇನ್ ಮಾಡ್ತೀವಿ, ದೊಡ್ಡ ಸಂಖ್ಯೆನ ಮೇಲೆ ಹಚ್ಕೊಂಡು ಸಣ್ಣ ಸಂಖ್ಯೆನ ಕೆಳಗೆ ಹಚ್ಕೊಂಡು ಒಂದ್ ಲೆಕ್ಕ ಮಾಡ್ತೀವಿ. ಇದು ಕಚ್ಚಾ ಲೆಕ್ಕ. ಸೊ ಬಂದಿರೋ ಉತ್ತರನ ಇಲ್ಲಿ ಬರ್ಕೊಂಡು ಅದರ ಹಿಂದ್ಗಡೆ ಮೈನಸ್ ಹಚ್ತೀವಿ. ಇದೇ ಉತ್ತರ ಆಗಿರುತ್ತೆ. ಸೊ ಇದರ ಸಿಂಪ್ಲಿಫಿಕೇಶನ್ ಉತ್ತರ ಏನ್ ಬಂತಪ್ಪ ಅಂದ್ರೆ -18 ಡಿವೈಡೆಡ್ ಬೈ 20. ಈಗ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡ್ಕೊಳ್ಳೋದಂತ ತೋರಿಸ್ತೇನೆ ನೋಡಿ. 18 ಮತ್ತು 20 ಒಂದೇ ಮಗ್ಗಿಯಲ್ಲಿ ಹೋಗ್ತಾವ? ಎಸ್, ಹೋಗ್ತಾವು. 2ರ ಮಗ್ಗಿಯಲ್ಲಿ ಹೋಗ್ತಾವ. ಅಕಸ್ಮಾತ್ ನಿಮ್ಗೆ ಸರ್ ನೀವು ಹೆಂಗ್ ಹೇಳಿದ್ರಿ 2ರ ಮಗ್ಗಿಯಲ್ಲೇ ಹೋಗುತ್ತಾ, 3ರ ಮಗ್ಗಿಲೇ ಹೋಗುತ್ತಾ, 4ರ ಮಗ್ಗಿಲೇ ಹೋಗುತ್ತಾ ಅಂದ್ರ ಈಸಿ ಐತಿ. ನಂಬರ್ ಸಿಸ್ಟಮ್ ಅಂತ ಹೇಳಿ ಫಸ್ಟ್ ಚಾಪ್ಟರ್ ನಾನು ನಿಮ್ಗೆ ನಂಬರ್ ಸಿಸ್ಟಮ್ ಅಂತ ಹೇಳಿ ಮಾಡ್ತೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ತರ ಬಂದಾಗ ಇದು 2ರ ಮಗ್ಗಿಯಲ್ಲೇ ಹೆಂಗ್ ಹೋಗುತ್ತಾ, 3ರ ಮಗ್ಗಿಲೇ ಹೆಂಗ್ ಹೋಗುತ್ತಾ, 4ರ ಮಗ್ಗಿಲೇ ಹೆಂಗ್ ಹೋಗುತ್ತಾ, 5ರ ಮಗ್ಗಿಲೇ ಹೆಂಗ್ ಹೋಗುತ್ತಾ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ 2 ಎಷ್ಟಲೇ 18, 2 9ಲೇ 18. 2 ಎಷ್ಟಲೇ 20, 2 10ಲೇ 20. ಸೊ ನಮಗೇನ್ ಸಿಕ್ತಪ್ಪ, 9/10 ಸಿಕ್ತು. ಇಲ್ಲಿ ಯಾವ ಚಿಹ್ನೆ ಐತಿ, ಮೈನಸ್ ಚಿಹ್ನೆ ಐತಿ. ಮೈನಸ್ 9/10. ಇದು ಈ ಪ್ರಶ್ನೆಯ ಉತ್ತರ. ಈ ರೀತಿ ನಿಮಗೆ ಲೆಕ್ಕ ಬಂದಾಗ 3/5 ಮೈನಸ್ 6/4 ಬಂದಾಗ ಈ ರೀತಿ ನೀವು ಮಾಡ್ಬೇಕಾಗ್ತದೆ. ನಾನ್ ನಿಮಗೆ ಇನ್ನೂ ಒಂದು ಹೇಳಿದ್ದೆ, ಜಸ್ಟ್ ಒಂದು ನಂಬರ್ ಕೊಟ್ಟಿರ್ತಾರ 30 ಅಂತ ಕೊಟ್ಟು, ಇದನ್ನ ಭಿನ್ನ ರಾಶಿಗೆ ಮಾಡ್ಕೋರಿ ಅಂದಾಗ ಏನ್ ಮಾಡ್ಕೋಬೇಕು, 30/1 ಈ ರೀತಿ ಬರ್ಕೋರಿ ಅಂತ ನಾನು ಹೇಳಿದೆ ಆಗಲೇ. ಸೊ ನಾನು ನಿಮಗೆ ಇದ್ರ ಮೇಲೆ ಒಂದು 2 ಲೆಕ್ಕ ಕೊಡ್ತೇನೆ, ಅವ್ 2 ಲೆಕ್ಕ ಬಗೆಹರಿಸ್ರಿ. ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ಅಂತ. ಈಗ ನಾನು ನಿಮ್ಗ ಇಲ್ಲಿ ಪ್ಲಸ್ ಬಂದಾಗ ಮೈನಸ್ ಬಂದಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದೆ, ಗುಣಾಕಾರ ಮತ್ತು ಭಾಗಾಕಾರ ಬಂದಾಗ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೇನೆ. ಫಸ್ಟ್ ಒಂದ್ 2 ಲೆಕ್ಕ ಹೋಮ್ವರ್ಕ್ ಕೊಡ್ತೇನೆ, ಅವನ್ನ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮಾಡಿದ ಮೇಲೆ ಅದನ್ನ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ಸ್ ಹಾಕಿ. ಇದನ್ನ ನಾನು ರಬ್ ಮಾಡ್ತೇನೆ.
ಇವೆರಡು ಲೆಕ್ಕನ ಸಾಲ್ವ್ ಮಾಡ್ರಿ. ಇವೆರಡು ಲೆಕ್ಕ ಯಾಕಪ್ಪ ಇಲ್ಲಿ ಏನ್ ಸರ ಬ್ರಾಕೆಟ್ ಬಂದೈತಿ ಹೆಂಗ ಏನು ಅಂತ ಹೇಳಿ ನಾನ್ ನಿಮ್ಗ ಅಕಸ್ಮಾತ್ ನೀವು ಫಸ್ಟ್ ಇದನ್ನ ಮಾಡಾಕ ಟ್ರೈ ಮಾಡ್ರಿ. ಯಾಕಪ್ಪ ನಾನು ಈಸಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಟಫ್ ಇರೋ ಲೆಕ್ಕ ಯಾಕೆ ಕೊಡ್ತೇನೆಂದ್ರ ನಿಮ್ದ ಇಂಟೆನ್ಷನ್ ಆಗಿರ್ತೈತಿ ಆನ್ಸರ್ ಅನ್ನ ಹುಡ್ಕೋದು ಹೆಂಗ ಏನ್ ಸೊಲ್ಯೂಷನ್ ಅಂತ ಹೇಳಿ. ಬಟ್ ನಿಮ್ಮ ಮೈಂಡ್ ಸೆಟ್ ಏನಾಗ್ತೈತಿ ಬೇರೆ ಬೇರೆ ರೀತಿಯಲ್ಲಿ ಓಡಕ್ ಸ್ಟಾರ್ಟ್ ಆಗ್ತೈತಿ. ನಿಮ್ಗೆ ಇಲ್ಲಿ ನೀವು ಮೊದ್ಲೇಕ ಟ್ರೈ ಮಾಡ್ತೀರಾ, ನಿಮ್ಗೆ ಆನ್ಸರ್ ಬರಂಗಿಲ್ಲ, ಅವಾಗ ನೀವು ಸ್ಟಾರ್ಟಿಂಗ್ ಗೂಗಲ್ ಮಾಡ್ತೀರಾ, ಅದನ್ನ ಬರೆದಿಟ್ಕೋತೀರಾ. ಸೊ ನೀವು ಏನ್ ಮಾಡ್ತೀರಿ, ಇಲ್ಲಿ ನಿಮ್ಗೆ ಆನ್ಸರ್ ಬರ್ಲಿಲ್ಲ ಅಂದ್ರೆ ನೀವು ಗೂಗಲ್ ಹೋಗಿ ಚೆಕ್ ಮಾಡ್ತೀರಿ ಯಾವ ರೀತಿ ಬಂತು, ಏನ್ ಸ್ಟೆಪ್ ಯೂಸ್ ಮಾಡಿದ್ರು, ಹೇಗೆ ಯೂಸ್ ಮಾಡಿದ್ರು ಅಂತೇಳಿ. ಸೊ ನಿಮ್ಮ ಮೈಂಡ್ ಸೆಟ್ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗಕತ್ತಂದ್ರ ನೀವು ಇದು ನಿಮ್ಗೆ ಇನ್ನೂ ಪ್ರಾಕ್ಟೀಸ್ ಜಾಸ್ತಿ ಆಗ್ತೈತಿ. ಇದೇ ರೀತಿ ಅಕಸ್ಮಾತ್ ನಿಮ್ಗೆ ಇವು ಲೆಕ್ಕ ಈಸಿಯಾಗಿ ಬಂದ್ವಪ್ಪ ಅಂದ್ರೆ ನೀವು ಇನ್ನಷ್ಟು ಲೆಕ್ಕ ಬರ್ಕೊಂಡು ಇನ್ನೂ ಮಾಡ್ಕೋಬಹುದು. ಇವೆರಡು ನನಗ ಹೋಮ್ವರ್ಕ್ ಮಾಡಿ ನನಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಅಕಸ್ಮಾತ್ ನಿಮಗೆ ಇವೆರಡೂ ಲೆಕ್ಕ ಅರ್ಥ ಆಗಿಲ್ಲಪ್ಪ ಅಂದ್ರ ನಾನು ಮುಂದಿನ ವಿಡಿಯೋದಲ್ಲಿ ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೇನಂತ. ಅರ್ಥ ಆಗಿತ್ತಂದ್ರ ಚಲೋ, ಅರ್ಥ ಆಗೋಂಗ ನಾನು ಆಲ್ರೆಡಿ ಬರ್ದಿದ್ದೇನೆ, ನಿಮ್ಗೆಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಚಿಹ್ನೆಗಳ ಗುಣಾಕಾರ ಹೇಳಿದೇನಿ, ಬಾಡ್ಮಸ್ ರೂಲ್ ಹೆಂಗ್ ಅಪ್ಲೈ ಆಗ್ತೈತೆ ಅಂತ ಹೇಳಿನಿ. ಈಗ ಭಿನ್ನ ರಾಶಿ ಹೇಳಾಕತ್ತೇನಿ. ಈ ಭಿನ್ನ ರಾಶಿ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಇಲ್ಲಿ ಬಾಡ್ಮಸ್ ರೂಲ್ ಅಪ್ಲೈ ಆಗುತ್ತೆ ಸ್ಟಾರ್ಟಿಂಗ್, ಹೌದಾ? ಆಮೇಲೆ ಇಲ್ಲಿ ಚಿಹ್ನೆಗಳ ಗುಣಾಕಾರನೂ ಅಪ್ಲೈ ಆಕೈತಿ. ಈ ಕೆಳಗಡೆ ಬಿಟ್ಟು ಸ್ಟಾರ್ಟಿಂಗ್ ಅಂಶದಲ್ಲಿ ಏನ್ ಬರ್ತಾವಲ್ಲ ನ್ಯೂಮರೇಟರ್ ಅಲ್ಲಿ ಅದನ್ನ ಸ್ಟಾರ್ಟಿಂಗ್ ಸಾಲ್ವ್ ಮಾಡ್ಕೊಂಡು ಆಮೇಲೆ ಅದನ್ನ ಒಂದು ಈಸಿ ಸ್ಟೆಪ್ಸ್ ಅಲ್ಲಿ ತಗೊಂಡು ಆಮೇಲೆ ಅದರದ್ದು ಲಸ ತೆಗೆದು ಸಾಲ್ವ್ ಮಾಡ್ರಿ. ನಾನು ಈಸಿ ಕೊಟ್ಟೇನಿ, ಜಸ್ಟ್ ಚಿಹ್ನೆಗಳ ಗುಣಾಕಾರ ಮತ್ತು ಬಾಡ್ಮಸ್ ಕಾನ್ಸೆಪ್ಟ್ ನೆನಪಿಟ್ಕೊಂಡು ಇವು ಲೆಕ್ಕ ಮಾಡ್ರಿ. ಅರ್ಥ ಆಯ್ತಾ? ಇನ್ನೊಂದು ಏನಪ್ಪಾ ಅಂದ್ರೆ ಸಜೆಷನ್ ಏನಂದ್ರೆ ಬಾಡ್ಮಸ್ ರೂಲ್ ಅಪ್ಲೈ ಮಾಡೋದ್ ಮುಂದೆ ಇದ ಸ್ಟೇಜ ಬೇರೆ, ಇದ ಸ್ಟೇಜ ಬೇರೆ. ಇದು ಒಂದನ್ನ ಎಲ್ಲಾ ಸೇರಿ ಒಮ್ಮೆ ಸಾಲ್ವ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದನ್ನೇ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೋರಿ, ಇದನ್ನ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೋರಿ, ಆಮೇಲೆ ಬರ್ಕೊಂಡು ಆನ್ಸರ್ ಅನ್ನ ಬರೀರಿ. ಓಕೆನಾ? ಈಗ ಇದನ್ನ ರಬ್ ಮಾಡ್ತೇನೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ಅಂತ. ನಿಮಗೆ ನಾನು ಇಷ್ಟೋ ಮಟ್ಟ ಹೇಳಿದ್ದೆ ಅಲ್ಲ ಯಾವ ರೀತಿ ಪ್ಲಸ್ ಚಿಹ್ನೆ ಬಂದಾಗ ಲಸ ಹೆಂಗ್ ತಕೋಬೇಕು, ಮೈನಸ್ ಚಿಹ್ನೆ ಬಂದಾಗ ಏನ್ ಮಾಡ್ಬೇಕು, ಲಸ ತಕೊಂಡ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಬಟ್ ಅದೇ ನಿಮಗಿಲ್ಲಿ ಗುಣಾಕಾರ ಅಥವಾ ಭಾಗಾಕಾರ ಚಿಹ್ನೆ ಬಂದಾಗ ಲಸ ತಕೊಳ್ಳೋ ನೆಸೆಸಿಟಿನೇ ಬೀಳಲ್ಲ, ಲಸ ತಕೊಳ್ಳೋ ನೆಸೆಸಿಟಿ ಬೀಳಲ್ಲ. ಜಸ್ಟ್ ಹೇಳ್ತೇನೆ ನೋಡ್ರಿ. ಈಗ ಜಸ್ಟ್ ಹಂಗ ಒಂದು ಏನ್ ತಗೊಳ್ಳೋಣ ಅಂದ್ರೆ ಅಲ್ಫಾಬೆಟ್ ತಗೊಳ್ಳೋಣ, A/B ಇಂಟು C/D ಈ ರೀತಿ ಬಂದತ್ತಪ್ಪ. ಅಥವಾ ನಿಮಗೆ ಇದನ್ನ ನೀವು ನಂಬರ್ಸ್ ಅಲ್ಲಿ ತಗೊಂಡ್ರಿ 1/2 ಇಂಟು 3/4. ಈಗ ಇಲ್ಲಿ ಇಂಟು ಬಂದೈತಾ, ಸೊ ನೀವು 2 ಮತ್ತು 4 ಲಸ ತಕೊಂತ ಇಲ್ಲ, ಲಸ ತಕೊಳ್ಳೋ ನೆಸೆಸಿಟಿ ಬೀಳಲ್ಲ. ಡೈರೆಕ್ಟ್ ಇಂಟು ಚಿಹ್ನೆ ಇದ್ದಾಗ ಏನ್ ಮಾಡ್ರಿ, ಈ ಡಿನಾಮಿನೇಟರ್ ಅಲ್ಲಿ ಏನಿರ್ತಾವಲ್ಲ ಇವನ್ನ ಇಂಟು ಮಾಡ್ಕೋರಿ, ನಾಮಿನೇಟರ್ ಅಲ್ಲಿ ಏನಿರ್ತಾವಲ್ಲ ಅವ್ನ ಇಂಟು ಮಾಡ್ಕೋರಿ, ಆನ್ಸರ್ ಬರ್ದ್ಬಿಟ್ರಿ. 2 4 ಎಷ್ಟು 8, 1 3 ಎಷ್ಟು 3, ಇಷ್ಟೇ ಇರುತ್ತೆ. ಇಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಚಿಹ್ನೆ ಬಂದಾಗ ಬಾಳ ಈಸಿ. ಈ ಗುಣಾಕಾರ ಚಿಹ್ನೆ ಬಂದಾಗ ನಾ ಈಗ ಹೇಳ್ತೇನೆ, ಭಾಗಾಕಾರ ಚಿಹ್ನೆ ಬಂದಾಗ ಒಂದ್ ಸ್ವಲ್ಪ ಚೇಂಜ್ ಆಗ್ತೈತಿ, ಸ್ವಲ್ಪ, ಅದೇನ್ ಬಹಳ ಏನ್ ಮೇಜರ್ ಡಿಫ್ರೆನ್ಸ್ ಅಲ್ಲ, ಸೇಮ್ ಅದು ಇದೇ ರೀತಿನೇ ಬರುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಆಗ್ತೈತಿ. ನೆನ್ಪಿಟ್ಕೋರಿ, ಎರಡು ಬಂದಾಗ ಒಂದೇ ರೀತಿ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಚೇಂಜಸ್ ಆಗ್ತೈತಿ, ಅದನ್ನ ಹೇಳ್ತೇನೆ ಅಂತ. ಈಗ ಎಕ್ಸಾಂಪಲ್ ನೋಡ್ರಿ, 2/3 ಇಂಟು 4/6 ಈ ರೀತಿ ಬಂದಾಗ ಏನ್ ಮಾಡೋದು ನೋಡ್ರಿ. ಸೇಮ್ ಡಿನಾಮಿನೇಟರ್ ಅಲ್ಲಿ ಏನಿರ್ತಾವ ಅವ್ನ ಇಂಟು ಮಾಡ್ಕೋರಿ. 3 6 ಎಷ್ಟು 18, 2 4 ಎಷ್ಟು 8. ನಾಮಿನೇಟರ್ ಅಲ್ಲಿ ಇದ್ದಿದ್ದನ್ನ ಇಂಟು ಮಾಡ್ಕೋರಿ, ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದನ್ನ ಇಂಟು ಮಾಡ್ಕೋರಿ, ಹಚ್ಚಿರಿ, ಆನ್ಸರ್ 8/18 ಬಂತು. ಇದನ್ನ ಈಗ ನಿಮಗೆ ಆಪ್ಷನ್ ಅಲ್ಲಿ 8/18 ಇಲ್ಲಪ್ಪ, ಆಪ್ಷನ್ ಅಲ್ಲಿ 8/18 ಇಲ್ಲ. ಸೊ ನಿಮ್ದು ಆನ್ಸರ್ ನೋಡ್ರಿ 8/18 ಬಂತು. ಈಗ ಏನ್ ಮಾಡ್ಕೋಬೇಕು, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಇವೆರಡು ಸೇರಿ ಕಾಮನ್ ಯಾವ ಮಗ್ಯಾಗ ಹೋಗ್ತಾವ, 2ರ ಮಗ್ಯಾಗ ಹೋಗ್ತಾವ. ಸೊ 2 4 8, 2 9 18. ಸೊ 4/9 ಇದು ಇದರ ಉತ್ತರ. ಕರೆಕ್ಟ್ ಆಗಿ ನೆನಪಿಟ್ಕೋರಿ, ಇದು ಇದರ ಉತ್ತರ. ಸೊ ಇದು ನಿಮ್ಗೆ ಆಪ್ಷನ್ ಅಲ್ಲಿ ಸಿಗ್ಲೇಬೇಕು. ಸಿಂಪ್ಲಿಫಿಕೇಶನ್ ಯಾವತ್ತೂ ಅವೆರಡು ಸಂಖ್ಯೆಗಳು ಒಂದ ಮಗ್ಗೆಯಲ್ಲಿ ಹೋಗ್ತಾವಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೇಬೇಕು. ಅಕಸ್ಮಾತ್ ನಿಮಗೆ ಈ ರೀತಿ ಬಂತಪ್ಪ, ಈಗ ಇದೇ ಲೆಕ್ಕ 2/3 ಇಂಟು -4/6 ಬಂತಪ್ಪ. ಏನ್ ಮಾಡ್ಬೇಕು, 3 6 ಆಸ್ ಇಟ್ ಇಸ್ 18 ಅಂತ ಹಚ್ಕೋರಿ, 2 4 8,
ಸೊ ಇಲ್ಲಿ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲಪ್ಪ ಅಂದ್ರೆ ನಾನು ನಿಮಗೆ ಏನ್ ಹೇಳಿನಿ, ಪ್ಲಸ್ ಇರುತ್ತಂತ ಹೇಳಿನಿ. ಸೊ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಇಂಟು ಮೈನಸ್ ಏನಾಗ್ತೈತಿ, ಮೈನಸ್. 2 4 8. ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಸೇಮ್ ಅದೇ ಉತ್ತರ ಬರುತ್ತೆ. 4/9 ಚಿಹ್ನೆ ಏನಿದೆ ಚೇಂಜ್ ಆಗಲ್ಲ. ಸೊ -4/9. ಗುಣಾಕಾರ ಬಂದಾಗ ಇದೇ ರೀತಿ ಮಾಡ್ಬೇಕು. ಅಕಸ್ಮಾತ್ ಇದರಲ್ಲಿ ನಾನು ನಿಮಗೊಂದು ಲೆಕ್ಕ ಕೊಡ್ತೇನೆ, ಅದನ್ನ ಹೇಳ್ತೇನಂತ, ಒಂದ್ ಲೆಕ್ಕನ ಹೇಳ್ತೇನೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಫಸ್ಟ್ ಇದನ್ನ ರಬ್ ಮಾಡ್ಕೊಂತೇನೆ. ಈಗ ಒಂದ್ ಲೆಕ್ಕ 1/2 ಇಂಟು 3/4 ಪ್ಲಸ್ 5/6 ಮೈನಸ್ 3/2 ಈ ರೀತಿ ಬಂತಪ್ಪ. ಇಂಟೂನು ಬಂತು, ಪ್ಲಸ್ಸು ಬಂತು, ಮೈನಸ್ಸು ಬಂತು. ಏನ್ ಮಾಡ್ಬೇಕು ಸರ್ ಈಗ ಗೊತ್ತಾಗತ್ತಿಲ್ಲ ಎಕ್ಸಾಕ್ಟ್ಲಿ. ಫಸ್ಟಿಗೆ ಇದೇನೈತಲ್ಲ ಇಂಟೂದ, ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ರಿ ಸ್ಟಾರ್ಟಿಂಗ್ ಅನ್ನ. ಸೊ 2 4 ಎಷ್ಟು, 8. 1 3 ಎಷ್ಟು, 3. ಇವನ್ ಆಸ್ ಇಟ್ ಈಸ್ ಬರ್ಕೋರಿ. 5/6 ಮೈನಸ್ 3/2. ಸೊ ನಮಗ್ ಏನಿವು ಡಿನಾಮಿನೇಟರ್ ಅಲ್ಲಿ ಅದಾವಲ್ಲ, ಇವ್ ಕುರ್ದು ಲಸ ತಕ್ಕೋರಿ. ಪ್ಲಸ್ಸು ಮೈನಸ್ಸು ಅದು ಇದ್ದಾಗ ಯಾವತ್ತೂ ಕಡ್ತಾ ಹೊಡ್ಯಾಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಕಡ್ತಾ ಹೊಡ್ಕೊಳಕ್ ಹೋಗ್ಬೇಡ್ರಿ. ನೀವು ಫಸ್ಟಿಗೆ ಲಸ ತಕ್ಕೋರಿ. ಲಸ ತೆಗೆಯೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ 8 6 2 ಲಸ ತೆಗೆಯನಂತ. 8 6 2. ಸೊ ಇವು ಮೂರು ಒಂದು ಕಾಮನ್ ಮಗ್ಗೆಯಲ್ಲಿ ಹೋಗ್ತಾವ. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರು ಸಣ್ಣ ಸಂಖ್ಯೆಯನ್ನ ತಗೋರಿ. ಇದು ಯಾವ ಮಗ್ಗಿಯೊಳಗೆ ಹೋಗುತ್ತ, 2ರ ಮಗ್ಗಿಯೊಳಗೆ ಹೋಗುತ್ತ. ನೀವು ಚಿಕ್ಕ ಸಂಖ್ಯೆಯಿಂದನ ತಗೋರಿ. ಬಟ್ ಇಲ್ಲಿ ಯಾವುದೇ ಸಂಖ್ಯೆ ಯಾವುದೇ ಮಗ್ಗಿಯಲ್ಲಿ ಹೋಗೋದಿಲ್ಲ ಅಂದಾಗ ಆ ಮಗ್ಗಿಯನ್ನ ತಗೊಳಕ್ ಹೋಗ್ಬೇಡ್ರಿ. ಎಕ್ಸಾಂಪಲ್ 5. 5ರ ಮಗ್ಗಿಯಾಗ ಯಾವ ಬರಲ್ಲ. ಸುಮ್ನೆ 5 ಅಂತ ಬರೋದ್ ಇಟ್ಕೊಂಡು 5ರ ಮಗ್ಗಿಯಾಗ ಯಾವ ಹೋಗಾತಿಲ್ಲ, 8 6 2 ಯಾಜ್ ಇಟ್ಟಿದ್ ಇಳಿಸ್ಬಿಡೋಣ, ಹಿಂಗ ಬರಲ್ಲ. ಸೊ ಅದನ್ನ ನೆನಪಿಟ್ಕೋರಿ. ಸೊ ಈಗ 2ರ ಮಗ್ಗಿಲ್ ಬರೋಣಂತ. 2 ಎಷ್ಟ್ಲೆ 8, 2 4 8. 2 ಎಷ್ಟ್ಲೆ 6, 2 3 6. 2 1 2. ಹೌದಾ? ಈಗ ಮತ್ತೆ ಅಗೇನ್ 2ರ ಮಗ್ಗಿನ ತಗೋತೀನಿ ನಾನು, ಯಾಕಂದ್ರೆ 4 ಐತಿ. ಸೊ 2 2 4, 2ರ ಮಗ್ಗಿಲ್ 3 ಇಲ್ಲ, 3ಅನ್ನ ಆಸ್ ಇಟ್ ಈಸ್ ಇಳಿಸ್ಕೊಂಡೆ, 1ಅನ್ನ ಆಸ್ ಇಟ್ ಈಸ್ ಇಳಿಸ್ಕೊಂಡೆ. ಮತ್ತೆ ಅಗೇನ್ ಬರ್ತೇನೆ. ಏನು 2ರ ಮಗ್ಗಿ, 2 1 2, 3ಅನ್ನ ಆಸ್ ಇಟ್ ಈಸ್, 1ಅನ್ನ ಆಸ್ ಇಟ್ ಈಸ್. ಈಗ 2ರ ಮಗ್ಗಿಲಿ 3 ಇಲ್ಲ, ಸೊ 3ರ ಮಗ್ಗಿನ ಡೈರೆಕ್ಟ್ ಇಳಿಸ್ತೇನೆ. 1ಅನ್ನ ಆಸ್ ಇಟ್ ಈಸ್, 1ಅನ್ನ ಆಸ್ ಇಟ್ ಈಸ್, 3 1 3. ಸೊ ನಮಗ್ ಕೆಳಗಡೆ 3 1 ಬಂದ್ವಾ. ಈಗ ನಮ್ದು ಇದು ಲೆಕ್ಕ ಸಾಲ್ವ್ ಆಯ್ತಾ. ಈಗ ಇಲ್ಲಿ ಏನ್ ಬಂದಾವಲ್ಲ ಇವುಗಳನ್ನ ಗುಣಿಸ್ಕೋರಿ. ಗುಣಿಸ್ಕೊಂಡ ತಕ್ಷಣ ನಿಮ್ಗೆ ಆನ್ಸರ್ ಸಿಗುತ್ತ. ಏನಪ್ಪಾ ಇಲ್ಲಿ ನೋಡ್ರಿ, 2 ಇಂಟು 2 ಇಂಟು 2 ಇಂಟು 3. ಏನಪ್ಪಾ 2 2 4, 4 2 8, 8 3 24. ಸೊ ನಮಗೆ ಈ ತರದ ಲಸ ಏನ್ ಸಿಕ್ತಪ್ಪ, 24. ಈ 3 ಮಗ್ಗಿನೂ ಒಂದು ಕಾಮನ್ ಮಗ್ಗಿಯಲ್ಲಿ ಎಲ್ಲಿ ಬೆಟ್ಟ ಆದಪ್ಪ ಅಂದ್ರೆ 24ರ ಮಗ್ಗಿಯಲ್ಲಿ ಬೆಟ್ಟ ಆಗ್ತವೆ. ನೋಡ್ರಿ, 2 12 24, 6 4 24, 8 3 24. ನೆನ್ಪಿಟ್ಕೊಳ್ಳಿ. ಈಗ 8 ಎಷ್ಟ್ಲೆ 24, 8 3 24. ಹೌದಾ? ಈಗ 6 ಎಷ್ಟ್ಲೆ 24, 6 4 24. 2 ಎಷ್ಟ್ಲೆ 24, 2 12 24. ನಮಗ್ ಲಸ ಸಿಕ್ತಾ. ಈಗ ನ್ಯೂಮರೇಟರ್ ಅಲ್ಲಿರೋವನ್ನ ಎಲ್ಲ ತಗೊಂಡ 3 3 ಎಷ್ಟು 9. ಇಲ್ಲಿ ಯಾವ ಚಿಹ್ನೆ ಐತಿ, ಪ್ಲಸ್. ಪ್ಲಸ್ ಅನ್ನ ಪ್ಲಸ್. 5 4 ಎಷ್ಟು 20. ಇಲ್ಲಿ ಯಾವ ಚಿಹ್ನೆ ಐತಿ, ಮೈನಸ್. 12 3 ಎಷ್ಟು, 3 12 ಎಷ್ಟು 36. ಈಗ ಸರಿ, ಈಗ ಸಿಂಪ್ಲಿಫಿಕೇಶನ್ ಸ್ಟಾರ್ಟಿಂಗ್ ಮಾಡ್ಕೊಂಡ್ಬಿಡನ್ರಿ. ಇಲ್ಲ, ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಚಿಹ್ನೆಗಳು ಅದಾವು. ಇಲ್ಲಿ ಇಂಟು ಮತ್ತೆ ಇಂಟು ಇದ್ದಾಗ ನೀವು ತಗೊಂಡ್ರೆ ನಡೀತೈತಿ, ಕಡ್ತಾ ಹೊಡ್ಕೋಬಹುದು. ಬಟ್ ಇಲ್ಲಿ ಇನ್ನೂ ಚಿಹ್ನೆಗಳದಾವ. ಏನಪ್ಪಾ 9 20 ಎಷ್ಟು 29 ಮೈನಸ್ 36 ಡಿವೈಡೆಡ್ ಬೈ 24. ನೋಡ್ರಿ, ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಅಗೇನ್ ದೊಡ್ಡ ಸಂಖ್ಯೆ ಕಳ್ಕೊಳ್ಳೋದು ಬಂತು. ಏನ್ ಸಿಚುವೇಶನ್ ಬಂತಪ್ಪ, 29ರಲ್ಲಿ 36ಅನ್ನ ಕಳೆಯೋದು ಬಂತು.
ಇದು ಬರಾತಿಲ್ಲಪ್ಪ ನಮಗ ಅಂದಾಗ ನಾವೇನ್ ಮಾಡೋಣ, ದೊಡ್ಡ ಸಂಖ್ಯೆ, ಇದು ಕಚ್ಚಾ ಲೆಕ್ಕ, ದೊಡ್ಡ ಸಂಖ್ಯೆಯನ್ನ ಸಣ್ಣ ಸಂಖ್ಯೆಯಲ್ಲಿ ಮೈನಸ್ ಮಾಡ್ಕೊಂಡ್ಬಿಡೋಣ. ಬಂದಿರೋದು ಏನೋ ಉತ್ತರ ಬರ್ತೈತಿ ಅಂದ್ರೆ 7 ಬರ್ತೈತಿ. ಬಂದಿರೋ ಉತ್ತರನ ಇಲ್ಲಿ ಹಚ್ಚಿ ಮೈನಸ್ ಚಿಹ್ನೆ. ಸೊ ಮೈನಸ್ ಇದು 7 ಆಯ್ತು, ಇದು 24. 7 ಮತ್ತು 24 ಮುಂದೆ ಸಿಂಪ್ಲಿಫೈ ಆಗ್ತಾವ? ಇಲ್ಲ, ಆಗಲ್ಲ. ಯಾಕಂದ್ರೆ 7 ಮತ್ತೆ 24 ಯಾವುದೇ ಕಾಮನ್ ಮಗ್ಗಿಯಲ್ಲಿ ಬರಲ್ಲ. 2ರ ಮಗ್ಗಿಲು ಬರಲ್ಲ, 3ರ ಮಗ್ಗಿಲು ಬರಲ್ಲ, 4ರ ಮಗ್ಗಿಲು ಬರಲ್ಲ, 5ರ ಮಗ್ಗಿಲು ಬರಲ್ಲ, 6, 7 ಯಾವ ಮಗ್ಗಿಲು ಬರಲ್ಲ. ಇದೇ ಡಿಫ್ರೆಂಟ್ ಮಗ್ಗಿಲ್ ಬರುತ್ತೆ, ಇದೇ ಡಿಫ್ರೆಂಟ್ ಮಗ್ಗಿಲ್ ಬರುತ್ತೆ. ಸೊ ಇದು ಫೈನಲ್ ಆನ್ಸರ್ ಏನಾಗ್ತೈತಿಪ್ಪ ಅಂದ್ರೆ -7 ಡಿವೈಡೆಡ್ ಬೈ 24. ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಅಕಸ್ಮಾತ್ ಇದು ಏನಾದ್ರೂ ಅರ್ಥ ಆಗಿಲ್ಲಪ್ಪ ಸರ್, ನಮ್ಗೆ ಇನ್ನೂ ಎಕ್ಸ್ಪ್ಲೇನ್ ಆಗಿ ಬೇಕು, ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೂ ಒಂದ್ಸಲ ರಿವೈಂಡ್ ಮಾಡಿ ನೋಡ್ರಿ. ಅದಾದ್ಮೇಲೂ ಅರ್ಥ ಆಗಿಲ್ಲ ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ, ನಾನು ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನಂತ. ಆಲ್ರೆಡಿ ನಂದು ಬೆಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರ್ಯಾರಿಗೆ ಲಸ ತಿಳಿದಿಲ್ಲ ಅಲ್ಲ, ಈ ಲಸ ಒಂದು ಸಪರೇಟ್ ಚಾಪ್ಟರ್ ಮಾಡಿ ಬಿಡ್ತೇನಂತ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದು ಇನ್ನೂ ಕಡ್ತಾ ಹೊಡೆಯೋದು ಅರ್ಥ ಆಗಿಲ್ಲ ಅಂದ್ರು ನಾನು ಕಡ್ತಾ ಹೊಡೆಯೋದು ಬಹಳ ಸಿಂಪಲ್ ಐತಿ. ಜಸ್ಟ್ ಅವ್ ಎರಡೂ ಸಂಖ್ಯೆಗಳು ಒಂದು ಮಗ್ಗಿಲಿ ಹೋಗ್ತಾವ ಅಂತ ಗೊತ್ತಾಗಬೇಕಷ್ಟೇ. ನಂಬರ್ ಸಿಸ್ಟಮ್ ಅನ್ನೋ ಒಂದು ಸಪರೇಟ್ ಚಾಪ್ಟರ್ ಮಾಡ್ತೇನಂತ. ಯಾವ್ಯಾವ ಸ್ವಾಭಾವಿಕ ಸಂಖ್ಯೆಗಳು, ಧನಾತ್ಮಕ ಸ್ವಾಭಾವಿಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು, ಈ ರೀತಿ ಹೆಂಗಪ್ಪ -7 -+4 ಏನ್ ಬರ್ತೈತೆ ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನಂತ. ಯಾವುದಕ್ಕೂ ಅಕಸ್ಮಾತ್ ಇದು ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಒಂದೇ ವಿಡಿಯೋನು ಪೂರಾ ನೋಡ್ರಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಯು. ಈಗ ಗುಣಾಕಾರ ಚಿಹ್ನೆ ಬಂದಾಗ ಏನೈತಿ ಅಂತ ನಿಮಗ್ ಗೊತ್ತಾಯ್ತು. ಅದೇ ಭಾಗಾಕಾರ ಚಿಹ್ನೆ ಬಂದಾಗ ಏನಪ್ಪಾ, ಭಾಗಾಕಾರ ಚಿಹ್ನೆನೂ ಬಾಳ ಈಸಿ ಐತಿ. ಜಸ್ಟ್ ಹಂಗ ಹೇಳ್ತೇನೆ, 1/2 ಬಾಗ್ಲೆ 3/4. ಸರ್ ಅರ್ಥ ಆಗತ್ತಿಲ್ರಿ, ಏನ್ ಮಾಡ್ಬೇಕು? ಅರ್ಥ ಆಗತ್ತಿಲ್ಲ. ಸೊ ನೋಡ್ರಿ, ಭಾಗಾಕಾರ ಚಿಹ್ನೆ ಬಂದಾಗನು ಬಾಳ ಈಸಿ ಐತಿ. ಜಸ್ಟ್ 1/2 ನ ಆಸ್ ಇಟ್ ಇಸ್ ಇಳಿಸ್ಕೋರಿ. ಇವೆರಡು ಸಂಖ್ಯೆಗಳು ಏನಿರ್ತಾವಲ್ಲ, ಇವು ಅದಲಿ ಬದಲಿ ಆಗ್ತಾವ. ಅದಲಿ ಬದಲಿ ಆಗಿ ಈ ಚಿಹ್ನೆ ಏನಾಗ್ತೈತಿ, ಗುಣಾಕಾರಕ್ಕೆ ಪರಿವರ್ತನೆ ಆಗ್ತೈತಿ. ಸಿಂಪಲ್, ಜಸ್ಟ್ ಇದನ್ನ ಹಾಕೋರಿ, 4/3. ಇಷ್ಟ, ಬಾಳ ಟಫ್ ಇಲ್ಲ. ಭಾಗಾಕಾರ ಚಿಹ್ನೆ ಬಂದಾಗನು ಇದು ಈಸಿ ಐತಿ. ಜಸ್ಟ್ ಚಿಹ್ನೆ ಚೇಂಜ್ ಆಗ್ತೈತಿ ಅಂಡ್ ಅಂಕಿ ಸಂಖ್ಯೆಗಳು ಅದಲಿ ಬದಲಿ ಆಗ್ತಾವ. ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಹೋಗ್ತೈತಿ, ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ. ಇಷ್ಟ, ಜಾಸ್ತಿ ಬಹಳ ಡೀಪ್ ಆಗಿ ಇಳಿದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಬಹಳ ಸಿಂಪಲ್ ಐತೆ ಅದು ಕಾನ್ಸೆಪ್ಟ್. ಈಗ ಆಸ್ ಇಟ್ ಈಸ್ ನೀವು ಡೈರೆಕ್ಟ್ ಇಲ್ಲಿ ಲಸ ತಕ್ಕೋಬೇಕಾ, ಲಸ ತೆಗೋದಿಲ್ಲ. ಯಾಕಂದ್ರೆ ಪ್ಲಸ್ ಇಲ್ಲ, ಮೈನಸ್ ಇಲ್ಲ, ಏನಿಲ್ಲ. ಸೊ 2 3 6, 1 4 4. ಇವೆರಡು ಇನ್ನು ಸಿಂಪ್ಲಿಫಿಕೇಶನ್ ಆಗ್ತೈತೆ? ಆಗ್ತೈತಿ. ಏನಪ್ಪ, 2 2 4, 2 3 6, 2/3. ಸಿಂಪಲ್. ಬಹಳ ಟಫ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಲೆಕ್ಕಗಳನ್ನ. ಈಗ ಇನ್ನೊಂದು ಲೆಕ್ಕ ಕೊಡ್ತೇನೆ ನೋಡ್ರಿ ನಾನು ನಿಮ್ಗೆ. 3/2 ಡಿವೈಡೆಡ್ ಬೈ 5/4 ಪ್ಲಸ್ 5/3. ನೀವು ಬೇಕಾದ ಸಂಖ್ಯೆ ತಗೋರಿ, ಅಥವಾ ತಗೋದೆ ಬೇರೆ ಬೇರೆ ಸಂಖ್ಯೆಗಳನ್ನು ತಗೊಂಡ್ರು ನಡೀತೈತಿ. ಬಟ್ ಇದನ್ನ ಲೆಕ್ಕ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದನ್ನ ನಾವ್ ಏನ್ ಮಾಡ್ಕೋಬೇಕು, ಇಂಟು ಮಾಡ್ಕೊಂಡು ಇವನ್ನೆರಡೂನು ಅದಲಿ ಬದಲಿ ಮಾಡ್ಕೊಳ್ಳೋಣ. ಅಂಶ ಛೇದಗಳನ್ನ ಅದಲಿ ಬದಲಿ ಮಾಡ್ಕೊಳ್ಳೋಣ. 3/2 ಇಂಟು 4/5 ಪ್ಲಸ್ 5/3. 2 5 ಎಷ್ಟು? 10. ಇಲ್ಲಿ ಸಪರೇಟ್ ಬರ್ಕೊಂತೇನೆ ನೋಡ್ರಿ. 2 5 ಎಷ್ಟು? 10. 3 4 ಎಷ್ಟು? 12 ಪ್ಲಸ್ 5/3. ಈಗ ಇಲ್ಲಿ ಪ್ಲಸ್ ಚಿಹ್ನೆ ಐತಾ, ನಾವೀಗ ಏನ್ ಮಾಡ್ಬೇಕಪ್ಪ, 10 + 3 13. ರಾಂಗ್. ದಸ ತಕ್ಕೋರಿ. 10 3ರದ ಲಸ ಏನಪ್ಪ? ಫಸ್ಟಿಗೆ 2ರ ಮಗ್ಗಿ ತಗೋಣಂತ. 2 5 10, 2ರ ಮಗ್ಗಿಯಾಗ 3 ಇಲ್ಲ, ಸೊ 3ಅನ್ನ ಆಸ್ ಇಟ್ ಇಸ್ ಹಂಗ ಇಳಿಸಿದೆ. ಇನ್ನೊಂದು 2ರ ಮಗ್ಗಿಯಾಗ 5 ಇಲ್ಲ, 3 ಇಲ್ಲ, ಸೊ 3ರ ಮಗ್ಗಿ ತಗೊಂತೇನಿ. 5ಅನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಂತೇನಿ, ಯಾಕಂದ್ರೆ 3ರ ಮಗ್ಗಿಲಿ 5 ಇಲ್ಲ. 3 1 3 ಮತ್ತೆ ಆಸ್ ಇಟ್ ಈಸ್ 5ರ ಮಗ್ಗಿ ತಗೊಂಡೆ. 5 1 5 1. ಸೊ ನಮ್ಗೆ ಈ ಉತ್ತರ ಸಿಗ್ತಾ ಇಲ್ಲಿ 2 × 3 × 5. ಏನಪ್ಪ, 2 3 6,
6 5 30. ಇತರದ್ದು ಏನ್ ಸಿಕ್ತಪ್ಪ ಛೇದ 30. ಈಗ 10 ಎಷ್ಟಲೇ 30? 10 3 30. 3 ಎಷ್ಟಲೇ 30? 3 10 30. ಸೇಮ್ 12 3 ಎಷ್ಟು 36. ಇಲ್ಲಿ ಯಾವ ಚಿಹ್ನೆ ಐತಿ? ಪ್ಲಸ್. 5 10 50. ಏನಪ್ಪಾ ಇಷ್ಟು ಉತ್ತರ ಬಂತ ನಮಗ. ಇದನ್ನ ಲಸಾನ್ ರಬ್ ಮಾಡ್ತೇನಂತ. ಎಷ್ಟು ಬಂತಪ್ಪ ಉತ್ತರ? 86 ಡಿವೈಡೆಡ್ ಬೈ 30. ಇದು ಸಿಂಪ್ಲಿಫಿಕೇಶನ್ ಆಗುತ್ತಾ? ಎಸ್ ಆಗುತ್ತ. 2ರ ಮಗ್ಗಿಲಿ ಹೋಗ್ತಾವ, ಯಾಕಂದ್ರೆ ಲಾಸ್ಟ್ನೇ ಸಂಖ್ಯೆಗಳು ಸಮ ಸಂಖ್ಯೆ ಅದಾವ. ಸೊ 2ರ ಮಗ್ಗಿಲಿ ಹೋಗ್ತೈತಿ. ಹೆಂಗಪ್ಪ ನೋಡ್ರಿ, 2 4 8, 2 3 6, 2 1 2, ಇಲ್ಲಿ 1 ಉಳಿತು, ಯಾಕಂದ್ರೆ 3 ಅಂದ್ರೆ ಸೊ 1 ಉಳಿತು, 2 5 10. ಈಗ 43 ಡಿವೈಡೆಡ್ ಬೈ 15. ಇವೆರಡು ಕಾಮನ್ ಯಾವ್ದಾದ್ರು ಮಗ್ಗಿಲ್ ಹೋಗ್ತಾವ, ಯಾವ ಮಗ್ಗಿಲು ಹೋಗಲ್ಲ. ಸೊ ಫೈನಲಿ ನಮಗೆ ಏನ್ ಉತ್ತರ ಸಿಕ್ತಪ್ಪ ಅಂದ್ರೆ 43/15 ಉತ್ತರ ಸಿಗ್ತದೆ. ಇದ್ರ ಮೇಲೆ ಒಂದ್ 2 ಹೋಮ್ವರ್ಕ್ ಅನ್ನ ಕೊಡ್ತೇನಂತ. ಐ ಥಿಂಕ್ ಇದು ಎಲ್ಲ ನಿಮ್ಗೆ ಅರ್ಥ ಆಗೈತಿ ಅನ್ಕೊಂಡೇನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ವಿಡಿಯೋ ನೋಡ್ರಿ, ಪಕ್ಕ ಅರ್ಥ ಆಕೈತಿ. ಅಕಸ್ಮಾತ್ ಇನ್ನೂ ಏನಾದ್ರೂ ಅರ್ಥ ಆಗಿಲ್ಲಪ್ಪ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ, ನಾನ್ ನಿಮಗೆ ಉತ್ತರ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇತ್ತಪ್ಪ, ಈಗ ನಾ ಹೇಳಿರೋ ಏನೇನ್ ಕಾನ್ಸೆಪ್ಟ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ, ನಾನು ಸಾಲ್ವ್ ಮಾಡಿ ನಿಮ್ಗ ಉತ್ತರ ಕೊಡ್ತೇನೆ ಅಂತ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅದ್ರ ಬಗ್ಗೆ. ಸೊ ಇವ್ 2 ಲೆಕ್ಕ ಹೋಮ್ವರ್ಕ್ ಕೊಡ್ತೇನೆ, ಮಾಡ್ರಿ. ಸಾಕು, ಒಂದೇ ಲೆಕ್ಕ ಮಾಡ್ರಿ, ಸಾಕು ಒಂದೇ ಲೆಕ್ಕ ಇವತ್ತಿಗೆ. ಇದು ಒಂದ್ ಲೆಕ್ಕ ಮಾಡಿ ನನಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ ಉತ್ತರನ. ಅಕಸ್ಮಾತ್ ಏನ್ ಅರ್ಥ ಆಗಿಲ್ಲಪ್ಪ ಸರ್, ಇನ್ನೂ ಏನೇನು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಆಲ್ರೆಡಿ ಹೇಳಾತೀನಿ. ಅಂಡ್ ಎಷ್ಟೋ ಜನಕ್ಕೆ ಈ ಕಾನ್ಸೆಪ್ಟ್ ಈಸಿ ಅನ್ನಿಸ್ತಾ ಇರ್ಬೋದು. ಸರ್ ಈಸಿ ಐತ್ರಿ, ನಮ್ಗೆಲ್ಲ ಬರತ್ರಿ. ನನ್ನ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಯಾರ್ಯಾರು ಮ್ಯಾಥ್ಸ್ ಅಲ್ಲಿ 0 ಲೆವೆಲ್ ಅಲ್ಲಿ ಇರ್ತಾರ ಅವರನ್ನ ತಗೊಂಡ್ಬರೋದು, ಅವರನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದು. ಅಕಸ್ಮಾತ್ ನಿಮ್ಗೆ ಇದೆಲ್ಲ ಆಲ್ರೆಡಿ ಗೊತ್ತೈತಪ್ಪ. ಎಷ್ಟೋ ಜನ ಈಗ ಏನಾಗ್ತೈತಿ, ಯೂಟ್ಯೂಬ್ ಅಲ್ಲಿ ಹೇಳಿದೆ ನಾನು, ಬೇಸಿಕ್ಸ್ ಇಂದ ಅವೈಲಬಿಲಿಟಿ ತುಂಬಾ ಕಡಿಮೆ. ನಾನು 0 ಲೆವೆಲ್ ಅಂತ ಹೇಳ್ಕೊಂತ ಹೊಂಟೇನಿ. ಅಂಡ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ ತರಾನೇ 20ರ ಮಠ ಪ್ಲೀಸ್ ಮಗ್ಗಿ ಬಾಯ್ಪಟ್ ಹಾಕ್ರಿ, ಯಾಕಂದ್ರೆ ನಿಮ್ಗ ಹೆಲ್ಪ್ಫುಲ್ ಆಗ್ತೈತಿ 20ರ ಮಠ ಮಗ್ಗಿ ಬಾಯ್ಪಟ್ ಹಾಕೋದ್ರಿಂದ. ಅಂಡ್ ಅವೇನ್ ಸ್ಕ್ವೇರ್ಸ್ ಕ್ಯೂಬ್ಸ್ ಅದಾವಲ್ಲ ಅವನು ಬೈ ಹಾರ್ಟ್ ಮಾಡ್ಕೋರಿ. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅದನ್ನ ಎಡಿಟಿಂಗ್ ಅಲ್ಲಿ, ಅವನಿಗೆ ಅದಕ್ಕೂ ನೋಡ್ಕೋರಿ ಇನ್ನೊಂದ್ಸಲ. ಅಂಡ್ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಒಂದಿಗೆ ಬರ್ತೇನಂತ. ಥ್ಯಾಂಕ್ ಯು.